ಧ್ರುವಂತ್ ಉಸ್ತುವಾರಿಯಲ್ಲಿ ದೊಡ್ಡ ಮೋಸ ಆಗಿದೆ. ಅಶ್ವಿನಿ ಅವ್ರನ್ನ ಗೆಲ್ಸೋಕ್ಕಾಗಿ ಗಿಲ್ಲಿ ಮತ್ತೆ ರಾಶಿಕಾ ಅವ್ರನ್ನ ಸೋಲಿಸಬೇಕಂತ ಹೇಳಿ ಒಂದು ನೀಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯ ಬಹಳ ಚರ್ಚೆ ಆಗ್ತಿದೆ. ಈ ಒಂದು ಎಪಿಸೋಡ್ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇಡ್ಲಾಗಿತ್ತು ಅಂಡ್ ಇದರ ಉಸ್ತುವಾರಿ ಧ್ರುವಂತ್ ಅವರಿಗೆ ಕೊಟ್ಟಿತ್ತು. ಯಾಕಂದ್ರೆ ಇದು ಬಿಗ್ ಬಾಸ್ ಸೀಸನ್ 12ರ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿತ್ತು ಅಂಡ್ ಇದರ ಉಸ್ತುವಾರಿ ಧ್ರುವಂತ್ ವಹಿಸಿದ್ರು. ಅಂಡ್ ಇದಕ್ಕೆ ಕೊಟ್ಟಂತ ಟಾಸ್ಕ್ ಸುರಂಗದಲ್ಲಿರುವಂತ ಪೈಪ್ ಗಳನ್ನ ಜೋಡಿಸಿ ದಾರಿ ಮಾಡ್ಕೊಂಡು ಹೊರಗ್ ಬಂದು ಯಾರು ಬೆಲ್ಲನ ಬಾರಿಸ್ತಾರೆ ಆ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮುಂದುವರಿತಾರೆ. ಯಾರು ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಅವರು ಕ್ಯಾಪ್ಟನ್ಸಿ ಆಗುವಂತ ಚಾನ್ಸ್ ಅನ್ನ ಪಡ್ಕೋತಾರೆ. ಸೊ ಇದು ಅನೌನ್ಸ್ ಆದ್ಮೇಲೆ ಟಾಸ್ಕ್ ಶುರುವಾಗುತ್ತೆ ಅಂಡ್ ಆ ಒಂದು ಟಾಸ್ಕ್ ಅಲ್ಲಿ ಗಿಲ್ಲಿ ಅವ್ರು ಆಡ್ಬೇಕಾದ್ರೆ ಅವ್ರದ್ದು ತಪ್ಪು ಇರ್ಲಿಲ್ಲ, ಆದ್ರೂ ಕೂಡ ಧ್ರುವಂತ್ ಅವರು ಪಾಸ್ ಕೊಟ್ರು ಗಿಲ್ಲಿ ತಪ್ಪು. ಇದನ್ನ ನೋಡಿದ ರಾಶಿಕಾ ಅವರಿಗೆ ಇಲ್ಲಿ ಧ್ರುವಂತ್ ಅವರು ತಪ್ಪು ಮಾಡ್ತಿದ್ದಾರೆ ಲೈಕ್ ಅವ್ರಿಗೆ ಹೇಳ್ತಾರೆ ಇಲ್ಲಿ. ಅಂಡ್ ಇನ್ನೊಂದ್ ಕಡೆ ಗಿಲ್ಲಿಗೆ ಅನ್ಯಾಯ ಆಗತ್ತೆ, ಅವರಿಗೆ 2 ಬ್ಲಾಕ್ ತರಕ್ಕೆ ಅವಕಾಶ ಕೊಡಿ ಅಂತ ಕಾವ್ಯ ಅವರು ಹೇಳ್ತಾರೆ. ಸೊ ಇಲ್ಲಿ ಯಾರ ಮಾತನ್ನು ಕೇಳಲ್ಲ ಧ್ರುವಂತ್ ಅವರು ಅಂಡ್ ಟಾಸ್ಕ್ ಆದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಏನಾದ್ರು ಕಾವ್ಯ ಹೇಳೋ ಪ್ರಕಾರ ಧ್ರುವಂತ್ ಅವರು ಒಪ್ಕೊಂಡಿದ್ರೆ ಮೇ ಬಿ ಗಿಲ್ಲಿಗೆ ಟೈಮ್ ಸಿಕ್ತಿತ್ತು ಅಂಡ್ ಗಿಲ್ಲಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಿದ್ರು. ಸೊ ಇಲ್ಲಿ ಧ್ರುವಂತ್ ಅವರು ತಪ್ಪು ಮಾಡಿದ್ರು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಅಶ್ವಿನಿ ಅವರ ಪರ ಫೇವರಿಸಂ ತೋರ್ಸಕ್ ಹೋಗಿ ಅವರು ಟಾಪ್ 5 ಸ್ಥಾನವನ್ನ ಕಳ್ಕೊಳ್ತಿದ್ದಾರೆ. ಇಲ್ಲಿ ಅವ್ರು ಗೆಲ್ಲೋಕ್ ಬಂದಿದಾರೋ ಅಥವಾ ಅಶ್ವಿನಿ ಅವ್ರನ್ನ ಗೆಲ್ಸೋಕ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಈ ತರ ಕಮೆಂಟ್ಸ್ ಗಳು ಬರ್ತಾ ಇದೆ. ನಿಮ್ಗೇನ್ ಅನಿಸ್ತಾ ಇದೆ? ಧ್ರುವಂತ್ ಅವರು ಫೇವರಿಸಂ ತೋರಿಸ್ತಾ ಇದಾರ?